ಏನಮ್ಮ? ಅಯ್ಯೋ ಏನು ಹೇಳು, ಯಾಕ್ರೋ? ಅಯ್ಯೋ ಹಾಕೊಡ್ತೀನಿ ತಾಳಿ. ಅಲ್ಲಿ ನೋಡಿ ಎಲ್ಲ ಹಿಂಗೆ ಗೊತ್ತಾಡ್ತಾವ. ಅಯ್ಯೋ ಬೆರಳು ಅಂತಾರೆ. ಮರ ಐತೆ ಆಲ್ರೆಡಿ ನಿಮ್ಮ ಕೈಯಲ್ಲಿ ಕಚ್ಚಿಸ್ಕೊಂಡು ಗಾಯನೇ ಆಗೈತೆ. ಬೆರಳು ಅದು. ಇದು ನಾನು ನಮ್ಮ ಊರಿಗೆ ಅಂತ ಬಿಟ್ಕೊಂಡಿರೋದು. ಅದು ನಮ್ಮ ಊರದು. ಪುಟಾಣಿಗಳ ಸಡಿ ಬನ್ನಿಲ್ಲ ಹೋಗ್ಬೇಕು ನಾನು. ಸಡಿ ಬನ್ನಿ. ಈಗ ಯಾಕಂಗೆ ಆಗ್ತಿದ್ದೀನಿ? ಸಡಿ ಬಾ. ಬಟ್ಟೆಲ್ಲ ಏನದೆ ಅಂತ ಹಂಗೆ ತಿಂದು ಅದ್ರೊಳಗೆ ಏನೂ ಇಲ್ಲ ಕಂದ್ಬಿಡು. ಸಾಕು ಬಿಡಿ. ನಿಮಗೆ ಸ್ವಲ್ಪ ಗ್ಯಾಪ್ ಬಿಡೋದೆ ತಡ. ಈಚೆಗೆ ಓಡ್ ಬರ್ತಿರಲ್ಲ ಯಾಕೆ ನೀವು? ಕುರಿಯ ಕುರಿಯ ಸರಿ ಹೋಗಲ್ಲ. ಕತ್ತೆಗಳ ನಡಿ 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 ನಡಿ. ಹೋಲೆಲ್ಲ ನಿಮಗೆ. ನಿಮಗೆ ನಿಮ್ಮ 3 ಜನಕ್ಕೆ ಸ್ಪೆಷಲ್ಲ. ನಡೀರಿ 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 ನಿಮ್ಮ ಜಾಗಕ್ಕೆ. ಬಾಗ್ಲು ಹೆಂಗ್ ಬೇಕಂಗೆ ತಕ್ಕೊಬಿಡ್ತಾರೆ ಅಲ್ಲ. ನಡಿ ನಡೀರಿ. ಫೈನಲಾಗಿ ಎಲ್ಲಕ್ಕೂ ನೀರು ತುಂಬಿದೆ. ಕಸ ತೊಡಿಬೇಕು. ಒಂದೊಂದ್ಸಲ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾರಪ್ಪ ಮಾಡೋದು ಕೆಲಸ ಬಟ್ ಏನು ಮಾಡೋದಿಲ್ಲ. ಆಗಲೇಬೇಕು ನಿಮ್ಮದಕ್ಕೆ ಮಾಡಬೇಕು ಅಷ್ಟೇ. ಕುಯ್ದು ಕೂಡಲೇ ಕುಡಿತಾವೆ. ಮಳೆ ಅಲ್ವಾ, ಹಂಗಾಗಿ ಈಗ 2 ದಿನಕ್ಕೊಂದ್ಸಲ ತತ್ತೀನಿ. ಯಾಕಂದರೆ ಅವಾಗ ಜಾರು ಬಿದ್ದಾಗ್ಲಿಂದ ಒಂದು ಸ್ವಲ್ಪ ಹಿಂಸೆ. ಅಲ್ಲಿ ಕೆಳಗಡೆನೂ ತುಂಬ ಗಲೀಜಾಗಿರುತ್ತೆ, ತೊಗೊಂಬರೋಕ್ಕಾಗಲ್ಲ. ಹಾಗಾಗಿ 2 ದಿನಕ್ಕೊಂದ್ಸಲ ಹೊಯ್ತೀನಿ. ಮೆಟ್ಲೆಲ್ಲ ತೊಳ್ಕೊಂಡಾದಮೇಲೆ ಕುರಿ ಕಸ ಕೆರೆಯೋಣ ಅಂದ್ಕೊಂಡು ಸ್ವಲ್ಪ ಕೆರೆದಿದ್ದೆ. ಅದನ್ನು ಕೂಡ ಹಾಗೆ ಬಿಟ್ಟಿದ್ದೆ. ಫೈನಲಿ ಕುರಿ ಕಸ ಕೆರೆಯೋ ಅಷ್ಟೊತ್ತಿಗಂತೂ ತುಂಬಾ ಸುಸ್ತಾಗೋಯ್ತು. ಒಂದು ಕಡೆ ಸಖತ್ತಿತ್ತು. ಎಷ್ಟೊಂದಿತ್ತು ಅಂದರೆ ಯಪ್ಪ ದೇವರೇ, ಮಳೆಗೆ ಹೊತ್ಗೂ ತುಂಬ ಅಂದರೆ ತುಂಬಾ ಇತ್ತು. ಕೆರೆದು ತುಂಬ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗೋಗ್ಬಿಡ್ತು ಹೊತ್ತಿಗೆ. ಅದನ್ನು ತುಂಬಿ ಹಾಕೋ ಅಷ್ಟೊತ್ತಿಗೆ ಉಸಿರು ಅಪ್ಪ ಉಸಿರು ಅಂದರೆ ಉಸಿರಾಡೋಕ್ಕೆ ಆಗೋಲ್ಲ. ಅಷ್ಟು ಬ್ರೀತಿಂಗ್ ಪ್ರಾಬ್ಲಮ್ಮೇ ಆಗಿಬಿಡುತ್ತೆ. ಬೆನ್ನೆಲ್ಲ ತುಂಬ ನೋವು ಹೊತ್ಕೊಳ್ಳುತ್ತೆ. ತುಂಬ ಅಂದರೆ ಹೆವಿ ನೋಯುತ್ತೆ ಅದನ್ನು ತೆಗೆದು ಹಾಕೋ ಅಷ್ಟೊತ್ತಿಗೆ. ಅದೆಲ್ಲ ನೀಟಾಗಿ ಕೆರ್ಕೊಬೇಕು.
ಮನೆ ಗುದ್ಲಿ ತೊಗೊಂಡು ಕೆರ್ಕೊಂಡು ಎಷ್ಟು ಮಂಕ್ರಿ ಆಯಿತು ಅಂದರೆ ಇಲ್ಲ ಅಂದರೂ ಅವತ್ತು 16 ಕಡೆ 17 ಮಂಕ್ರಿ ಆಗೈತೆ. ದೊಡ್ಡ ಮಂಕ್ರಿಲಿ ಹೊರೋಕ್ಕಾಗಲ್ಲ ಅಂತೇಳಿ ಸಣ್ಣ ಮಂಕ್ರಿನೇ ತೊಗೊತೀನಿ ಒಟ್ಟಿನಲ್ಲಿ. ಮಳೆ ಬೇರೆ ಬರ್ತಿತ್ತು. ಆ ಗೊಜ್ಜೆ ಒಳಗಡೆ ಹೋಗಿ ಹಾಕ್ಬರೋ ಅಷ್ಟೊತ್ತಿಗೆ ಚಪ್ಪಲಿ ಅಲ್ಲೇ ಹುಣ್ಕೊಬಿಡ್ತು ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಅಲ್ಲೇ ಬಿಟ್ಕೊಟ್ಟು ಬರ್ತಾನೆ ಇದೆ ಸೀದಾ ಚಪ್ಪಲಿನ ನಾನು. ಆ ಗೊಜ್ಜೆ ಒಳಗಡೆ ಕಾಲು ಇಡೋಕೆ ಹೋಗಿ ಅಂತೂ ಚಪ್ಪಲಿ ಬಟ್ಟೆಗೆಲ್ಲ ಗಲೀಜಾಗೋಗ್ಬಿಡ್ತು. ಮಳೆ ಕನಿರ್ಲ ಹುಲ್ಲಿಲ್ಲ, ಯಾಕೆ ಹಿಂಗೆ ಹುಲ್ಲಂಡಿದ್ದೀರಿ? ಹಾಂ, ಅಯ್ಯೋ ಹುಲ್ಲಿಲ್ಲ ಅಂದರೆ ಮಲ್ಕಳಿ ಈಗ. ಓಹೋ ಒಂದೇ ಗುಡ್ಡೆ ಯಾಕಂದವೆ, ಮಲ್ಕಳಿ. ಅತ್ತಾಗಿ ಈ ಮಳೆಲೆ ಅತ್ತಾಗಿ ಕುರಿ ಕಸ ಹಾಕ್ಬಿಟ್ಟು ಬಂದೆ. ಅತ್ತಾಗಿ ನೋಡಿ ಹೆಂಗೆ ತೋಟ ಅಂತ ಇಕ್ತಾ ಇದೆ. ಅವರು ಯಾವಾಗಲೂ ನಾನು ಹಿಂದೆ ಮುಂದೆನೇ ಇರೋದೇ ಅವಳ ಕೆಲಸ. ಇವತ್ತು ಆಲ್ರೆಡಿ ಇದು 5ನೇ ಜೊತೆದು ಬಟ್ಟೆ ಮಳೆಯಲ್ಲಿ ನೆಂದು 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 ನೋಡಿ ನೋಡಿ ನಡೀರಿ ತೋರ್ಸಲ್ಲ ನಾನು. ಬನ್ನಿ ಇವಾಗನ. ಹೊಡ್ಕೊಂಡಿದ್ದಾಯ್ತು, ತಗೊಂಡೋಯ್ತಾ ಇದ್ದೀನಿ ಕುರಿ ಶೆಡ್ಗೆ. ಓಕೆ ಪಾಪ ಮೇವು ಸಾಕಾಯ್ತಾ ಇಲ್ಲ, ಮಳೆಗೆ ಹೊತ್ಕೂ ಮೇವು ಸಾಕಾಯ್ತಾ ಇಲ್ಲ ಪಾಪಚ್ಚಿ. ಓಕೆ, ಇದನ್ನು 4 ಗಂಟೆ ಮೇಲೆ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಮಲಗಿರ್ತವೆ, ಆದರೂ ಒಂದ್ಸಲ ಹೋಗಿ ಹಾಕ್ಬಿಟ್ಟು ಬಂದರೆ ಇನ್ನು ಸುಮ್ಮನೆ ಮಲ್ಕೊಂಬಿಡ್ತವೆ, ಜಾಸ್ತಿ ಗಲಾಟೆ ಮಾಡಲ್ಲ. ಇದನ್ನು 4 ಗಂಟೆ ಮೇಲೆ ಹಾಕ್ತೀನಿ. ಏನು ಯಾಕೆ ಬಡ್ಕತ್ತಿದ್ದೀರಾ ಎಲ್ಲವ? ಹಾಂ, ಏನು ಬೇಕು? ನಾನೇನು ತಂದಿಲ್ಲ ನಿಮಗೆ. ನನಗೋಸ್ಕರ ಕಾಯ್ತಾವೆ ನೋಡಿ, ಅಲ್ಲಿ ನೋಡಿ ಹೆಂಗೆ ಬಡ್ಕಂತಾವೆ. ಇವನು ನೋಡಿ, ಇವನ ಕರಿಯನ್ನ ಹೆಂಗೆ ನೋಡ್ತಾವನೆ. ಓಯ್ ಓಯ್, ಬಂದೆ ನಿಮಗೆ ತಂದಿರೋದು ಬಂದೆ. ಹಾಕಿದ್ದಾಯ್ತು, ಎಲ್ಲ ತಿಂತಾ ಇದ್ದಾವೆ ಒಟ್ಟಿನಲ್ಲಿ. ಹಾಕಿದ್ದಾಯ್ತು, ಎಲ್ಲ ತಿಂತಾ ಇದ್ದಾವೆ ಒಟ್ಟಿನಲ್ಲಿ. ಇನ್ನೊಬ್ಬರು ಹುಡುಕ್ತಾ ಇದ್ದೀನಿ, ಇಲ್ಲ ಎಲ್ಲ ಇಲ್ಲೇ ಅವರೇ ನೋಡಿ. ಇಲ್ಲಿ ಅವ್ರು ಅಲ್ಲಿ ತಿಂತಿದ್ರು, ಇವ್ರು ನನ್ನ ಬಂದು ನನ್ನ ಕಾಲು ಕೆರಿತಾವ್ರೆ ಇವರು. ಅವ್ರವರಲ್ಲೇ ಜಗಳ ಆಗಿ ಏನು ಮಾಡೋಣ ಇವ್ರಿಗೆ. ಹಾಂ ಹಿಡ್ಕೋಳ ಲೇ ತಲೆ ಸುತ್ತಾ ಅದೇ ಕಣೋ.
ಸಾಕು ಸಾಕು ಹೋಗೋಣ ಅದನ್ನ ಹಿಡ್ಕೊತಾರ. ನಾನು ಕೊಟ್ಟಾಗ ಅಲ್ಲಿ ಹೋಗಿ ತಗೋಬೇಕು. ಸುತ್ತಾಳೆ ಸುತ್ತೆ ಅಲ್ವಾ ನನಗೆ ಸುತ್ತ ನೀನು ಸುತ್ತಲ್ಲ